ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ಇದು ಲೋಕಲ್ ಎಕ್ಸ್‌ಪ್ರೆಸ್, ನಿಮ್ಮೂರ ಸುದ್ದಿ. ನಾನು ದಿವ್ಯಶ್ರೀ. ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಸುದ್ದಿ ಏನಾದರೂ ಮಿಸ್ ಮಾಡ್ಕೊಂಡಿದ್ದೀರಾ? ಡೋಂಟ್ ವರಿ. ಈಗ ಸುವರ್ಣ ನ್ಯೂಸ್ ಇಂಟರ್ನೆಟ್ನಲ್ಲೂ ಲಭ್ಯ. ನೀವು ಮಾಡಬೇಕಾಗಿರೋದು ಇಷ್ಟೇ, www.suvarnanews.tv ಅನ್ನು ಕ್ಲಿಕ್ ಮಾಡಿ ಲೈವ್ ಸುದ್ದಿಯನ್ನು ನೋಡಿ. ಇನ್ನು ಮೊದಲನೇ ಸುದ್ದಿಯನ್ನು ನೋಡೋದಾದ್ರೆ, ಇವತ್ತು ದೇಶಾದ್ಯಂತ 65ನೇ ಸ್ವಾತಂತ್ರ್ಯೋತ್ಸವದ ಹಬ್ಬದ ರಂಗು ಮನೆ ಮಾಡಿತ್ತು. ರಾಜ್ಯದ ಎಲ್ಲೆಡೆ ತ್ರಿವರ್ಣ ಧ್ವಜಗಳು ರಾರಾಜಿಸ್ತಾ ಇದ್ವು. ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಧ್ವಜಾರೋಹಣ ಮಾಡಿದ್ರು. ಈ ಸಂದರ್ಭದಲ್ಲಿ ನಡೆದ ಪಥಸಂಚಲನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಸ್ವಾತಂತ್ರ್ಯೋತ್ಸವ ದಿನದಂದೇ ಶಿಕ್ಷಕಿಯೊಬ್ಬರನ್ನ ಹಾಡಹಗಲೇ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಬಿಜಾಪುರದಲ್ಲಿ ನಡೆದಿದೆ. ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡ ಶಿಕ್ಷಕಿ ಮಗನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಬೆಳಗ್ಗೆ ಧ್ವಜಾರೋಹಣಕ್ಕೆಂದು ತೆರಳುತ್ತಾ ಇದ್ದ ವೇಳೆ ಈ ದುರ್ಘಟನೆ ನಡೆದಿದೆ. ಸ್ವಾತಂತ್ರ್ಯೋತ್ಸವ ದಿನದಂದೇ ಬಿಜಾಪುರದಲ್ಲಿ ನೆತ್ತರು ಹರಿದಿದೆ. ಧ್ವಜಾರೋಹಣಕ್ಕೆಂದು ತೆರಳುತ್ತಿದ್ದ ವೇಳೆ ಶಿಕ್ಷಕಿಯೊಬ್ಬರನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ನಗರದ ಕಸ್ತೂರಿ ಕಾಲೋನಿಯಲ್ಲಿ ಈ ಕೊಲೆ ನಡೆದಿದೆ. ಕೊಲೆಯಾದ ಮಹಿಳೆಯನ್ನ ಅಂಗನವಾಡಿ ಶಿಕ್ಷಕಿ ಗಂಗೂಬಾಯಿ ಗಂಗಾಧರ ಬೈಲಪತ್ತಾರ ಎಂದು ಗುರುತಿಸಲಾಗಿದೆ. ಗಂಗೂಬಾಯಿ ಮಗ ಮಂಜುನಾಥನೊಂದಿಗೆ ಸ್ಕೂಟರ್ನಲ್ಲಿ ಶಾಲೆಗೆ ಧ್ವಜಾರೋಹಣಕ್ಕೆಂದು ಹೋಗ್ತಿದ್ರು. ಆಗ ದುಷ್ಕರ್ಮಿಗಳು ಅಡ್ಡಗಟ್ಟಿ ಕೊಲೆ ಮಾಡಿದ್ದಾರೆ. ಮಂಜುನಾಥನಿಗೂ ಮಚ್ಚಿನೇಟು ಬಿದ್ದಿದ್ದು ತೀವ್ರವಾಗಿ ಗಾಯಗೊಂಡಿರುವ ಆತನನ್ನ ಮಹಾರಾಷ್ಟ್ರದ ಮೀರಜ್ಗೆ ಕೊಂಡೊಯ್ಯಲಾಗಿದೆ. ಹಳೆಯ ವೈಷಮ್ಯದಿಂದ ಗಂಗೂಬಾಯಿ ಅಣ್ಣನ ಮಗ ಅನಿಲ ಎಂಬಾತ ಈ ಕೃತ್ಯ ಎಸಗಿದ್ದಾನೆ ಅಂತ ಮಂಜುನಾಥ್ ಪೊಲೀಸರಿಗೆ ಹೇಳಿಕೆ ನೀಡಿರುವುದಾಗಿ ಮೂಲಗಳು ತಿಳಿಸಿವೆ. ಅನಿಲ ಹಳೆಯಾರಿ ಇವ್ರ ಅಣ್ಣನ ಮಗ. ಎದ್ರ ಸಂಬಂಧ ಏನು ನನಗೆ ಗೊತ್ತಿಲ್ಲ. ಸ್ಟೇಟ್ಮೆಂಟ್ ಕೊಟ್ಟ ಹೇಳು ಹೊತ್ತಿನಾಗ ಹೇಳನಂತ ದವಾಖಾನೆ ನಮ್ಮ ಹುಡುಗ ಅನಿಲ ಬಂದು ಮಚ್ಚಿ ತೊಗೊಂಡು ಹೊಡೆದಾನಂತ. ಇವ್ರು ಎಲ್ಲ ಹೊಂಟಿದ್ರು?
ಇವು ಸಾಲಿಗೆ ಹೊಂಟಿದ್ರು ಎದಕ್ಕೆ ಇಲ್ಲಿ ಜಂಡಾರ್ ಸರ್. ಗೋಲಗುಂಬಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಸ್ಥಳಕ್ಕಾಗಮಿಸಿದ ಹೆಚ್ಚುವರಿ ಎಸ್ಪಿ ಎಫ್.ಎಟ್. ರಾಜ್ಗರ್ ಸ್ಥಳ ಪರಿಶೀಲನೆ ನಡೆಸಿದ್ರು. ಆರೋಪಿಗಳು ಪರಾರಿಯಾಗಿದ್ದು, ಅವರ ಬಂಧನಕ್ಕಾಗಿ ಬಲೆ ಬೀಸಲಾಗಿದೆ. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ.